ಗುರುಗಳೇ, ಒಂದು ಒಳ್ಳೆ ಮಾತನ್ನು ನೀವೇನು ಹೇಳಿದ್ರಿ ಅಂದರೆ, ಈಗ ಸಂತಾನ ಭಾಗ್ಯ ಅನ್ನುವಂಥದ್ದು ವಿಳಂಬ ಆಗುತ್ತೆ ಹೊರತು ಆಗೋದೇ ಇಲ್ಲ ಅನ್ನುವಂಥದ್ದಿಯಲ್ಲ, ಅದನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಅಂದರೆ ಬಹಳಷ್ಟು ಜನ ಆಗೋದಿಲ್ಲ ಅಂತ ಹೇಳಿ ಭಯದಲ್ಲಿರ್ತಾರೆ, ಆತಂಕದಲ್ಲಿರ್ತಾರೆ, ನೋವಲ್ಲಿರ್ತಾರೆ. ಅಂಥವ್ರಿಗೆ ಇವತ್ತು ನೀವೊಂದು ವಿಶ್ವಾಸದ ಮಾತುಗಳನ್ನು ಹೇಳಿದಿರಿ. ಅಂದರೆ ವಿಳಂಬ ಆಗುತ್ತೆ, ಆದರೆ ಖಂಡಿತವಾಗ್ಲೂ ಸಂತಾನ ಭಾಗ್ಯ ಲಭಿಸುತ್ತೆ ಅಂತ. ಹಾಗಾಗಿ ಒಂದು ಕುಂಡಲಿಯನ್ನು ನೋಡಿದಾಗ ಅಥವಾ ಜಾತಕವನ್ನು ನೋಡಿದ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಇವರಿಗೆ ಸಂತಾನ ಭಾಗ್ಯ ವಿಳಂಬ ಅನ್ನೋದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯನೇ. ಹೌದಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನುವಂಥದ್ದಿಲ್ಲ. ಎಲ್ಲಾ ತರದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಮೂಲ ಉದ್ದೇಶವಾಗಿ ಏನಕ್ಕೆ ಸಂತಾನ ಫಲದಲ್ಲಿ ಕ್ಷೀಣಿಸುತ್ತೆ, ನಿಧಾನ ಆಗುತ್ತೆ, ಮದುವೆ ಆಗಿ 10 ವರ್ಷ 15 ವರ್ಷ 16 ವರ್ಷ ಕಳೆದ್ರೂ ಕೂಡ ಕೆಲವರಿಗೆ ಮಕ್ಕಳೇ ಆಗಿರೋದಿಲ್ಲ, ತದನಂತರ ನಿಧಾನವಾಗಿ ಆಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣಗಳು ಮೊದಲನೇದಾಗಿ ಗ್ರಹಗಳ ದೋಷ ಅಂತ ಹೇಳ್ಬೋದು. ಅಂದ್ರೆ ಕುಂಡಲಿ ಮ್ಯಾಚಿಂಗ್ ನಲ್ಲಿ ಏನ್ ಬರುತ್ತೆ ಅಂತಂದ್ರೆ ಪೂರ್ವ ಜನ್ಮದ ಕರ್ಮ ಅನ್ನುವಂಥದ್ದು ಕೂಡ ಬರುತ್ತೆ. ಈ ಜನ್ಮದಲ್ಲಿ ಅವರು ಅನುಭವಿಸ್ತಾ ಇರುವಂತಹ ಹುಟ್ಟುಗಳಿಗೆನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಂದನೂ ಕೂಡ ಸಮಸ್ಯೆಗಳು ಅಂತಂದು ಕಂಡುಕೋಬಹುದು. ಮತ್ತು ಗಂಡ ಹೆಂಡತಿನಲ್ಲಿ ಆಗುವಂತಹ ಲೋಪದೋಷಗಳು ಅನ್ನುವಂಥದ್ದು ಏನಿರುತ್ತೋ ಅವುಗಳಿಂದನೂ ಕೂಡ ಪ್ರಾಬ್ಲಮ್ ಅನ್ನುವಂಥದ್ದು ಆಗುತ್ತೆ. ಈ ಎಲ್ಲದಕ್ಕೂ ಕೂಡ ಸಮಸ್ಯೆಗಳು ಮೂಲ ಗುರುವಿನ ಆಜ್ಞೆ ಅಂತ ಇರೋದು ಬೇಕು ಅಂತಂದ್ರೆ ಗುರುಗ್ರಹದಲ್ಲಿ. ಮತ್ತು ಸಂತಾನ ಫಲಕ್ಕೆ ವಿಶೇಷವಾಗಿ ತಾಯಿಯ ಅಥವಾ ಅತ್ತೆಯ, ಅಜ್ಜಿಯ, ಹೆಣ್ಣಿನ ಆಶೀರ್ವಾದ ಅನ್ನುವಂಥದ್ದು ಬೇಕು. ಕುಲ ದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ಹೆಣ್ಣಿಗೆ ತಾಸ್ಕೊಡ್ಬೇಕು ಮುಖ್ಯವಾಗಿ. ಅಥವಾ ಯಾರಿಗೆ ವಿಳಂಬ ಆಗ್ತಾ ಇರುತ್ತೋ, ತುಂಬಾ ಜನಗಳಿಗೆ ನಿಧಾನ ಅನ್ನುವಂಥದ್ದು ಆಗ್ತಾ ಇರುತ್ತಾ, ಅವ್ರಿಗೆ ಹೇಗೆ ವೃದ್ಧಿ ಆಗ್ಬೇಕು, ಸಂತಾನ ಫಲ ಭಾಗ್ಯ ದೊರಕಿಸ್ಬೇಕು ಅನ್ನುವಂಥದ್ದು ಫಿಸಿಕಲಿ ಸಮಸ್ಯೆಗಳು ಬೇರೆ. ಫಿಸಿಕಲಿ ಸಮಸ್ಯೆಗಳಿರುವಂಥದ್ದನ್ನ ದೈಹಿಕವಾಗಿ ಮತ್ತು ಆರೋಗ್ಯ, ಅಡುಗೆ ವಿಷಯದಲ್ಲಿ ಮತ್ತು ಮೆಡಿಟೇಷನ್ ವಿಷಯದಲ್ಲಿ ಮತ್ತು ಔಷಧಿಯ ಗುಣಗಳಿಂದ ಮತ್ತು ಗಿಡಮೂಲಿಕೆಗಳಿಂದನೂ ಕೂಡ ಪರಿಹಾರಗಳು ಇದ್ದಾವೆ. ಇವೆಲ್ಲದಕ್ಕಿನ್ನೂ ಕೂಡ ಮಿತಿಮೀರಿ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಬೇಕು. ಭಗವಂತನ ಆಶೀರ್ವಾದ ಬೇಕು. ಪೂರ್ವ ಜನ್ಮದ ಕರ್ಮ ಅನ್ನುವಂಥದ್ದು ಏನಿದೆಯೋ ಅದು ಕಳಿಬೇಕು. ಇವುಗಳಿಗೆಲ್ಲನೂ ಕೂಡ ಸಿಂಪಲ್ ಆಗಿ ಅಂತಂದ್ರೆ ತನ್ನ ಮನೆಯಲ್ಲಿ ತನ್ನ ವಂಶಸ್ಥರಲ್ಲಿ ಇರುವಂತಹ ಬಾಣಂತಿಯರು ಏನಿರ್ತಾರಲ್ವಾ, ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಬೆರಿಬೇಕು. ಆ ಮಕ್ಕಳನ್ನ ಎತ್ಕೊಂಡು ಪ್ರೀತಿಸ್ಬೇಕು, ಮುದ್ದಾಡ್ಬೇಕು. ಇನ್ನೂ ಆಳವಾಗಿ ಹೋಗ್ಬೇಕು ಅಂತಂದ್ರೆ ಇನ್ನೂ ತುಂಬಾ ಗಂಭೀರವಾದ ವಿಷಯಗಳು ಕೂಡ ಇದಾವೆ. ಅವುಗಳನ್ನ ನೀವು ಹೇಳಿದ ಒಂದು ಹೊಸ ವಿಚಾರ. ಯಾಕೆಂದ್ರೆ ಹಳ್ಳಿಗಾಡು ಪ್ರದೇಶ ಅಂದಾಗ ಅಥವಾ ಗ್ರಾಮೀಣ ಭಾಗಗಳು ಅಂದಾಗ ಹೆಣ್ಮಗು ಯಾರಾದ್ರೂ ಒಬ್ಬಳಿಗೆ ಮಕ್ಕಳಾಗಿಲ್ಲ ಅಂದ ಸಂದರ್ಭದಲ್ಲಿ ಯಾರಾದ್ರೂ ಮತ್ತೊಬ್ಬ ಹೆಣ್ಮಗುಗೆ ಮಗು ಆಗಿದೆ ಅಂದ್ರೆ ಆ ಮಗುನೇ ಮುಟ್ಟಕ್ ಬಿಡಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಮತ್ತು ಬಂಜೆ ಅನ್ನುವಂಥ ಪದಪ್ರಯೋಗವನ್ನ ಮಾಡಿ ಆಕೆಯನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನ ಆದಾಗ ಬಾಣಂತಿಯರ ಸಂಪರ್ಕದಲ್ಲಿರ್ಬೇಕು, ಆ ಮಗುವನ್ನ ಎತ್ತಾಡಿಸ್ಬೇಕು ಅನ್ನುವಂಥ ವಿಚಾರ, ಅಂದ್ರೆ ಒಳ್ಳೆ ವಿಚಾರವನ್ನ ನಾವು ಅಟ್ರಾಕ್ಟ್ ಮಾಡ್ಬೇಕು ಅಂತ ಒಳ್ಳೆ ಸಂದೇಶವನ್ನ ಕೊಡ್ತಿದ್ರೆ ಇದು ಹೆಂಗ್ ಫಲ ಕೊಡುತ್ತೆ ಅಂತ? ಹೇಗೆ ಫಲ ಕೊಡುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಸಂಸ್ಕೃತದಲ್ಲಿ ಅಂದ್ರೆ ಸಾಂಸ್ಕ್ರಿಟ್ನಲ್ಲಿ ಕೆಲವು ಶ್ಲೋಕಗಳಿದಾವೆ. ಆ ಶ್ಲೋಕಗಳ ಮುಖಾಂತರದಿಂದ ದೇವತೆಗಳೇ ಇದನ್ನ ಅನುಸರಿಸಿ ಫಲ ಪಡೆದಿರುವಂತದ್ದು. ಯಾರು ಇವಾಗ ಹಳ್ಳಿಗಾಡಲ್ಲಿ ಅಂತ ಹೇಳಿದ್ರಿ ಸುಲಗಿತ್ತಿ ಅಂತ ಹೇಳ್ತಾರೆ, ಅಂದ್ರೆ ಮೀನ್ಸ್ ಲೈಕ್ ಡಾಕ್ಟರ್. ಅವರು ಯಾವುದೇ ಒಂದು ಇದಿಲ್ದಿರಾನೆ, ಏನೋ ಆಯುಧಗಳಿಲ್ದಿರಾನೆ, ಮೀನ್ಸ್ ಡಾಕ್ಟರ್ಗೆ ಸಂಬಂಧಪಟ್ಟಂತಹ ಸಲಕರಣೆಗಳು ಇಲ್ದಿರೇನೆ ಅವರು ಡೆಲಿವರಿ ಮಾಡ್ತಾ ಇದ್ರು. ಅವ್ರಗಳಿಗೆ ವಿಶೇಷವಾಗಿ ಇಂಥ ವಿಷಯಗಳಿಗೆಲ್ಲಾನು ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ನೀವ್ ಹೇಳ್ದಾಗೆ ಬಾಣಂತಿರನ್ನ ಇಷ್ಟು 6 ತಿಂಗಳವರೆಗೂ 1 ವರ್ಷದವರೆಗೂ ಕೂಡ ಹತ್ರ ಸೇರ್ಸೋದಿಲ್ಲ, ಮುಟ್ಟೋದಿಲ್ಲ, ಮುಟ್ಟಿಸಬಾರ್ದು. ಖಂಡಿತವಾಗ್ಲೂ ಸತ್ಯನೇ. ಇದು ಒಂದು ರೂಪದಲ್ಲಿ ಮಗುಗೂ ಮತ್ತು ತಾಯಿಗೂ ಇರುವಂತಹ ಒಂದು ಬಾಂಧವ್ಯ ಮತ್ತು ಆರೋಗ್ಯಕರವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಮತ್ತು ನೆಕ್ಸ್ಟ್ ಜೀವನಕ್ಕೆ ಮಗುವಿನ ಸಾಮರ್ಥ್ಯ ಬಲ ಅನ್ನುವಂಥದ್ದು ಕ್ಷೀಣಿಸುತ್ತೆ ಅನ್ನುವಂಥದ್ದು, ಸ್ವಲ್ಪ ಹೇಗೆ ಮುಟ್ಟು ದೋಷಗಳು ಇದರಿಂದ ಸ್ವಲ್ಪ ಮಗುಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ದೂರದೃಷ್ಟಿ. ಅದು ಅಂದ್ರೆ ಮೂಢನಂಬಿಕೆ ಅಂತೂ ಅಲ್ಲ, ಅದು ಖಂಡಿತವಾಗ್ಲೂ ಅದನ್ನು ಕೂಡ ಒಂದು ರೀತಿಯಲ್ಲಿ ಆರೋಗ್ಯ ದೃಷ್ಟಿಯಿಂದ ಖಂಡಿತವಾಗ್ಲೂ ಸತ್ಯನೇ. ಅದಕ್ಕೆ ನಾನು ಹೇಳಿದ್ದು ವಂಶಸ್ಥರಲ್ಲಿ
ಅಂದ್ರೆ ಹೊರಗಿನವ್ರನ್ನ ಮುಟ್ಟಿಸೋಕ್ ಆಗೋದಿಲ್ಲ, ಖಂಡಿತವಾಗ್ಲೂ ಸತ್ಯನೇ. ಇವಾಗ ಸ್ವಂತದವರು ಅಂತ ಇರ್ತಾರೆ, ಅಣ್ಣ ತಮ್ಮದಲ್ಲಿ, ಅಕ್ಕ ತಂಗಿಯರನಲ್ಲಿ, ಸ್ವಂತ ನಮ್ಮ ಕುಟುಂಬದವರ ನಮ್ಮ ಬ್ಲಡ್ ಇದ್ದಾಗ ಈ ತರ ಸಮಸ್ಯೆಗಳು ಅಂತ ಬಂದಾಗ ಎತ್ತು ಆಡ್ಸೋದ್ರಲ್ಲಿ ತಪ್ಪೇನಿಲ್ಲ. ಅಥವಾ ಎತ್ತು ಆಡ್ಸೋದಕ್ಕೆ ದೊಡ್ಡವರಿಂದ ಪರ್ಮಿಷನ್ ಖಂಡಿತವಾಗ್ಲೂ ಕೊಡ್ತಾರೆ, ಯಾರು ಮುಟ್ಲೇಬೇಡಿ ಅಂತನ್ನುವಂಥದ್ದು ಏನಿಲ್ಲ, ಸರಿನಾ? ಹೀಗಿರುವಾಗ ಅಕಸ್ಮಾತ್ ಸ್ವಲ್ಪ ಮೇಂಟೆನೆನ್ಸ್ ಡಿಸ್ಟೆನ್ಸ್ ಮಾಡಬೇಕು ಅಂತಂದಾಗ ಆ ಮಗುವಿನ ಗಾಳಿ ಸೋಕಿದ್ರೇನೆ ಸಾಕು, ಈ ತಾಯಿಯ ಗರ್ಭಕ್ಕೆ ಒಂದು ಚೈತನ್ಯ ಅನ್ನುವಂಥದ್ದು ಬರುತ್ತೆ. ಖಂಡಿತವಾಗ್ಲೂ ಇದು ಸತ್ಯ, ಅಕ್ಷರ ಸಹನೂ ಕೂಡ ಸತ್ಯ. ನಾವು ಹೇಳ್ದಾಗೆ ನಮ್ಮ ತಲೆಮಾಂತರದಿಂದನೂ ಕೂಡ, ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ನನಗೆ ಹೇಳ್ಕೊಟ್ಟಂತಹ ಕೆಲವು ವಿದ್ಯೆಗಳು, ಕೆಲವು ಗ್ರಂಥಗಳಲ್ಲಿ ಓದಿ ತಿಳ್ಕೊಂಡಂಥದ್ದು, ದೇವತೆಗಳು ಕೂಡ ಅನುಸರಿಸಿದಂಥ ಪದ್ಧತಿ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.